ಒಂದ್ ಕಡೆ ಮುಖ್ಯಮಂತ್ರಿಗಳ ವಿರುದ್ಧದ ಖಾಸಗಿ ದೂರಿನ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ. ಕಾನೂನು ಕುಣಿಕೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಸಿಲುಕಿಸೋಕೆ ಪ್ರಯತ್ನಗಳಾಗ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ತಿರುಗೇಟನ್ನ ಕೊಡುವುದಕ್ಕೆ ಕಾಂಗ್ರೆಸ್ ಕೂಡ ಸಿದ್ಧ ಆಗಿದೆ. ಬಿಜೆಪಿಗರ ಬಾಣವನ್ನ ಬಿಜೆಪಿಗರಿಗೆ ತಿರುಗಿಸುವುದಕ್ಕೆ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ತಾ ಇದೆ. ಬಿಜೆಪಿಯ ಕೆಲ ನಾಯಕರನ್ನ ಕಾನೂನು ಕುಣಿಕೆಗೆ ಸಿಲುಕಿಸೋಕೆ ಕೈಪಡೆ ಪ್ಲಾನ್ ಮಾಡಿದೆ ಅನ್ನುವಂತ ಮಾಹಿತಿ. ಭ್ರಷ್ಟಾಚಾರದ ಆರೋಪವನ್ನ ಎದುರಿಸ್ತಾ ಇರುವವರು ಯಾರಿದ್ದಾರೋ ಅವರನ್ನೇ ಟಾರ್ಗೆಟ್ ಮಾಡುವುದಕ್ಕೆ ತಂತ್ರವನ್ನ ರೂಪಿಸಲಾಗಿದೆಯಂತೆ. ಯಾರ್ಯಾರು? ಡಾಕ್ಟರ್ ಕೆ ಸುಧಾಕರ್, ಆರ್ ಅಶೋಕ್, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧ ಕಾನೂನು ಕುಣಿಕೆಯನ್ನ ಸ್ಟ್ರಾಂಗ್ ಮಾಡೋದಕ್ಕೆ ತಂತ್ರಗಳು ನಡೀತಾ ಇದೆಯಂತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಪ್ರಕರಣದ ವಿಚಾರಣೆ ಸದ್ಯ 82ನೇ CCH ಕೋರ್ಟ್ ನಲ್ಲಿ ನಡೀತಾ ಇದೆ. ಕೋರ್ಟ್ನ ಆದೇಶ ಏನಾಗಬಹುದು ಅನ್ನುವಂಥ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇದೆ. ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತೇನ್ ಬೆಳವಣಿಗೆ ಆಗ್ತಾ ಇದೆ, ನೀವೇನ್ ಸುದ್ದಿಯನ್ನ ಹೇಳ್ತಾ ಇದ್ದೀರಿ, ಅದರ ಸುಳಿವನ್ನ ಮೊನ್ನೆ ಜನಾಂದೋಲನದ ಸಮಾವೇಶ ಮೈಸೂರಿನಲ್ಲಾದಂತಹ ಸಮಾವೇಶದಲ್ಲೇ ಕೊಟ್ಟಿದ್ರು. ವಿಪಕ್ಷಗಳ ಬಗ್ಗೆ ನನಗೊಂದು ಸಾಫ್ಟ್ ಕಾರ್ನರ್ ಇತ್ತು, ಆದ್ರೆ ಇನ್ಮುಂದೆ ಆ ಸಾಫ್ಟ್ ಕಾರ್ನರ್ ಇರೋದಿಲ್ಲ, ಅವರನ್ನ ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ಮಾಡ್ತೀನಿ ಅನ್ನುವಂಥ ಸ್ಪಷ್ಟ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ. ಅದಕ್ಕೆ ಪೂರಕವಾಗಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಬಿಜೆಪಿಗರ ಮೇಲೆಯೇ ಕೇಸ್ ಹಾಕೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು. ಡೀಟೇಲ್ಸ್ ನ ಹಂಚಿಕೊಳ್ಬಹುದಾ ಹರೀಶ್? ಬಹಳ ಮುಖ್ಯವಾಗಿರುವಂಥದ್ದು ಈಗ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಪ್ರಕರಣಗಳನ್ನ ಎಲ್ಲವನ್ನೂ ಕೂಡ ಈಗ ತನಿಖೆ ಕೊಟ್ಟಿರುವಂಥದ್ದು. ಆಯೋಗಗಳು ಈಗಾಗಲೇ ತನಿಖೆಯನ್ನು ನಡೆಸಿದ್ದೇವೆ. ಇದೆಲ್ಲದರ ನಡುವೆ ಬಿಜೆಪಿ ನಾಯಕರ ವಿರುದ್ಧ ಕೇಳಿಬಂದಿರುವಂತಹ ಪ್ರಬಲವಾದಂತಹ ಭ್ರಷ್ಟಾಚಾರದ ಆರೋಪಗಳು ಏನಿವೆ ಆ ಆರೋಪಗಳಿಗೆ ಸಂಬಂಧಪಟ್ಟಂಗೆ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಮುಂದಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಸೊ ಅಂದ್ರೆ ತಮ್ಮ ವಿರುದ್ಧದ ತನಿಖೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಬಿಜೆಪಿಯ ಹಲವು ನಾಯಕರು ಕೂಡ ತಡೆಯಾಜ್ಞೆಯನ್ನು ನ್ಯಾಯಾಲಯದಲ್ಲಿ ತಂದಿದ್ದಾರೆ. ಅಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿದ್ದಾರೆ. ಯಾವ ನಾಯಕರು ತಡೆಯಾಜ್ಞೆಯನ್ನು ತಂದರೆ ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ತಡೆಯಾಜ್ಞೆ ತೆರವುಗೊಳಿಸಿ ಕಾನೂನು ಮುಂದಿನ ಹೋರಾಟದ ಬಗ್ಗೆ ಯಾವ ರೀತಿ ನಿರ್ಧಾರವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಪಿಲ್ ಸಿಬಾಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದರೆ ಒಂದೊಂದು ಪ್ರಕರಣಕ್ಕೆ ಒಬ್ಬೊಬ್ಬ ವಕೀಲರನ್ನು ಕೂಡ ನೇಮಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಕೂಡ ಆಗಿದೆ. ಒಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಕೂಡ ಒಂದು ಕೊರೋನಾ ಸಂದರ್ಭದಲ್ಲಿ ಭಾರಿ 4,000 ರೂಪಾಯಿ ಅವ್ಯವಹಾರ ಆಗಿತ್ತು, 4,000 ಕೋಟಿ ರೂಪಾಯಿ ಅವ್ಯವಹಾರ ಆಗಿತ್ತು ಅನ್ನುವಂಥ ಗಂಭೀರ ಆರೋಪ ಕೂಡ ಇದೆ. ಮತ್ತೆ ಅಶೋಕ್ ಅವರ ವಿರುದ್ಧ ಭೂಮಿ ಹಂಚಿಕೆಗೆ ಸಂಬಂಧಪಟ್ಟಂಗೆ ಅಕ್ರಮ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಕೂಡ ಆರೋಪಗಳಿರುವಂಥದ್ದು. ಹೀಗೆ ಹಲವು ಬಿಜೆಪಿ ನಾಯಕರ ವಿರುದ್ಧ ಏನೆಲ್ಲ ಆರೋಪಗಳಿದ್ದಾವೆ ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಏನು ತಡೆಯಾಜ್ಞೆ ತಂದಿರುವಂತ ಅದನ್ನು ತೆರವುಗೊಳಿಸುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಗಂಭೀರವಾಗಿ ಚರ್ಚೆ ನಡೆಸಿರುವಂಥದ್ದು. ಇವೆಲ್ಲವೂ ಕೂಡ ಕಾನೂನು ಕುಣಿಕೆಯಲ್ಲಿ ಕಟ್ಟಿ ಹಾಕುವಂಥ ಲೆಕ್ಕಾಚಾರದ ಭಾಗವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮತ್ತೆ ಸಂಪುಟದ ಹಲವು ಸಚಿವರು ಕೂಡ ಈ ಒಂದು ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಸಚಿವರು ಮತ್ತೆ ಎಲ್ಲರ ಜೊತೆ ಕಾನೂನು ತಜ್ಞರ ಜೊತೆ ಸುದೀರ್ಘವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ನಡೆಸಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತಹ ಅವರ ನಾಯಕರ ವಿರುದ್ಧ ಕಾನೂನು ಹೋರಾಟ ನಡೆಸಬೇಕಾಗತ್ತೆ, ಯಾವ ರೀತಿ ಕಾನೂನು ಕುಣಿಕೆಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ವಕೀಲರು ಏನು ಕೆಲಸ ಮಾಡಬೇಕಾಗತ್ತೆ, ಹೀಗೆ ಹಲವು ರೀತಿಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದ ಜನಾಂದೋಲನ ಸಮಾವೇಶದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವಾಗಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ನಾನು ಯಾವತ್ತೂ ಕೂಡ ದ್ವೇಷದ ರಾಜಕಾರಣವನ್ನು ಮಾಡ್ಕೊಂಡ್ ಬಂದಿಲ್ಲ, ಆದ್ರೆ ಎಲ್ಲೊಂದ್ ಕಡೆ ಒಂದ್ ವೇಳೆ ದ್ವೇಷದ ರಾಜಕಾರಣ ಮಾಡ್ಕೊಂಡ್ ಬಂದಿದ್ರೆ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಿರಲಿಲ್ಲ, ಹಲವು ಬಿಜೆಪಿ ನಾಯಕರು ಜೈಲಲ್ಲಿ ಇರಬೇಕಾಯಿತು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಬೇರೆ ನಾಯಕರು ಕೂಡ ಈ ಬಿಜೆಪಿ ನಾಯಕರ ವಿರುದ್ಧ ಕೇಳಿಬಂದಿರೋ ಅಕ್ರಮಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಹಲವು ವಿಚಾರಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂಬರುವ ದಿನಗಳಲ್ಲಿ ಅಂತಹ ನಾಯಕರ ವಿರುದ್ಧ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಮತ್ತೆ ಕಾನೂನು ಕುಣಿಕೆಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗಿರುವಂಥದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.